ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ನೀಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಬಳಿ ಉಪವಾಸ ಕೈಗೊಂಡಿದ್ದ ರೈತ ನಾಯಕ ತಿಪ್ಪೇಸ್ವಾಮಿ ತೀವ್ರ ಅಸ್ವಸ್ಥರಾಗಲು ಜಿಲ್ಲಾಧಿಕಾರಿ ಅವರೇ ನೇರ ಹೊಣೆ ಎಂದು ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿದ್ದಾರೆ. ತಾಲೂಕಿನ ಗರಣಿ ಕ್ರಾಸ್ ಬಳಿ ಮಂಗಳವಾರ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆ ನಡೆಸಿದ ರೈತರು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಕೂದಲೆಳೆ ಅಂತರದಲ್ಲಿ ರೈತ ಸಂಘದ ಕಾರ್ಯಕರ್ತರು ಮಾರ್ಚ್ 2ರಂದು ಉಪವಾಸ ಆರಂಭಿಸಿ 5 ದಿನಗಳ ಕಾಲ ಮುಂದುವರೆಸಿದ್ರು. ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮನವೊಲಿಸುವ ಸಣ್ಣ ಪ್ರಯತ್ನವನ್ನೇ ಮಾಡಲಿಲ್ಲ ಎಂದು ದೂರಿದ್ದಾರೆ. ರೈತ ನಾಯಕ ಅನಾರೋಗ್ಯಕ್ಕೆ ಒಳಗಾಗಲಿ ಎಂಬ ಉದ್ದೇಶದಿಂದಲೇ ಅವರು ಸತ್ಯಾಗ್ರಹ ಸ್ಥಳಕ್ಕೆ ಆಗಮಿಸಲಿಲ್ಲವೆಂಬ ಸಂಶಯ ಮೂಡುತ್ತದೆ. ಇದೊಂದು ಸರ್ಕಾರಿ ವ್ಯವಸ್ಥೆ ಪರೋಕ್ಷವಾಗಿ ಕೊಲೆ ಯತ್ನ ನಡೆಸಿದೆ ಎಂದು ದೂರಿದ್ದಾರೆ. ಆಸ್ಪತ್ರೆಗೆ ಸೇರಿ 5 ದಿನಗಳಾಗಿದ್ದರೂ ಇಲ್ಲಿಯವರೆಗೂ ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯ ತುಂಬುವ ಕೆಲಸ ಅಧಿಕಾರಿಗಳು ಮಾಡಿಲ್ಲ. ಅಧಿಕಾರಿಗಳ ನಡೆ ಉದ್ಘಾಟನದಿಂದ ಕೂಡಿದೆ. ಇಂತಹ ಡಿಸಿಯನ್ನ ಯಾವುದೇ ಕಾರಣಕ್ಕೂ ಚಿತ್ರದುರ್ಗದಲ್ಲಿ ಇರಲು ಬಿಡಬಾರದು ಎಂದು ಹೇಳಿದ್ದಾರೆ. ಟಿ. ವೆಂಕಟೇಶ್ ಜಿಲ್ಲೆಗೆ ಆಗಮಿಸಿ 2.5 ವರ್ಷ ಆಗಿದ್ರೂ ಇಲ್ಲಿಯವರೆಗೂ ಯಾವ ಕಾರಣಕ್ಕೂ ಅವರನ್ನೇ ಮುಂದುವರಿಸಲಾಗುತ್ತಿದೆ ಎಂಬ ಪ್ರಶ್ನಿಸಿದ ಬಸವರೆಡ್ಡಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಟಿಎಂ ರೀತಿ ಬಲವಾಗಿ ನಿಂತಿದ್ದಾರೆ. ಈ ಕಾರಣಕ್ಕಾಗಿ ವೆಂಕಟೇಶ್ ಅವರನ್ನ ಉಳಿಸಿಕೊಳ್ಳಲಾಗಿದೆ ಎಂದು ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮರ್ಲಹಳ್ಳಿ ರವಿಕುಮಾರ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರ್, ಮುಖಂಡರಾದ ಸೂರಮನಹಳ್ಳಿ ರಾಜಣ್ಣ, ಪ್ರಶಾಂತ್ ರೆಡ್ಡಿ, ಓಬಯ್ಯ ನಾಯ್ಕ, ಚಂದ್ರಶೇಖರ್ ನಾಯ್ಕ, ಹಿರೇಹಳ್ಳಿ ತಿಪ್ಪೇಸ್ವಾಮಿ, ಪಾಪಯ್ಯ, ಬಸವರಾಜ್, ರಾಜಣ್ಣ ಇತರರು ಹಾಜರಿದ್ದರು. ರೈತರು ಇವತ್ತು ಬಂದು ಬೀದಿಗಿಳಿದು ನೀರು ಕೇಳ್ತಾರೆ, ಕುಡಿಯಕ್ಕೆ ಮತ್ತು ಜಮೀನಿಗೆ ಬೆಳ್ಕೊಳಕಂದ್ರೆ ಅವರು ಇದುವರೆಗೂ ಬಂದು ಸೌಜನ್ಯಕ್ಕೆ ಒಂದು ಭೇಟಿ ಮಾಡಿಲ್ಲ. 6 ಜನ ಶಾಸಕರಿರ್ಬೋದು, ಎಂಪಿಗಳಿರ್ಬೋದು ಮತ್ತು MLCಗಳಿರ್ಬೋದು. ನಾಚಿಕೆ ಆಗ್ಬೇಕು. ಬರೀ ಕಮಿಷನ್ ದಂಡಿಗೆ ಹೊಡೆದಾಡ್ತಾ ಇದ್ದಾರೆ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಹಣವನ್ನು ಏನು ಬಡವರಿಗೆ ತಲುಪುವಂತ ಫಲಾನುಭವಿಗೆ ತಲುಪುವಂತ ಎಲ್ಲ ದುಡ್ಡನ್ನು ಎಲ್ಲ ಅಧಿಕಾರಿಗಳು, ಮಿನಿಸ್ಟರ್ಗಳು, MLAಗಳು ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಎಲ್ಲ ಬುದ್ಧಿ ಪೂಜೆಗೆ ಸೀಮಿತ ಆಗಿದ್ದಾರೆ. MLAಗಳು ಎಲ್ಲ ಬುದ್ಧಿ ಪೂಜೆ ಮಾಡ್ತಾರೆ. ಒಂದು ಸಭೆ ಮಾಡಲ್ಲ, ಒಂದು ಸಮಾರಂಭ ಮಾಡಲ್ಲ, ಒಂದು ಜನಸಂಪರ್ಕ ಸಭೆನೇ, ಆದ್ರೆ ಪ್ರತಿಫಲ ಯಾವುದೂ ಇಲ್ಲ. ಆದ್ರಿಂದ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎಲ್ಲ ಕಮಿಷನ್ ದಂಧೆ ಜಾಸ್ತಿ ಆಗಿದೆ. ಅಲ್ಲಿ 10 ರೂಪಾಯಿ ಇರ್ತಕ್ಕಂಥ ಕಮಿಷನ್ ಇವತ್ತು 20-25 ರೂಪಾಯಿ ಆಗಿದೆ. ಅದರಿಂದ ಇಂಥ ಜಿಲ್ಲಾಧಿಕಾರಿ ಇರಬಾರದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ 5 ದಿವಸ ತಿಪ್ಪೇಸ್ವಾಮಿಯವರ ಅಮರನಾಥರ ಉಪವಾಸ ಸತ್ಯಾಗ್ರಹವನ್ನು ಈ ನಾಡಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ಪ್ರಾಣಿ ಪಕ್ಷಿಗಳು, ನರ ಮಾನವರಿಗೂ ಕೂಡ ಎಲ್ಲರಿಗೂ ಬೇಕಾದಂಥ ನೀರಿಗಾಗಿ ಅವರು ತನ್ನ ಕುಟುಂಬವನ್ನು ತ್ಯಾಗ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೆ, ಇವರು ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ ಬಂದು ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ಇವ್ರು ಬಂದು ಮಾತಾಡಿಸಿದ್ರೆ, ಭರವಸೆ ಕೊಟ್ಟಿದ್ರೆ ಅವರಿಗೆ ಈ ಥರ ಗಂಡಾಂತರ ಆಗ್ತಿರಲಿಲ್ಲ. ಇಂಥ ಜಿಲ್ಲಾಧಿಕಾರಿ ಬೇಕಿಲ್ಲ. ಸರ್ಕಾರ ಇವ್ರ ಅಮಾನತಲ್ಲಿಟ್ಟು ಇವರನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು. ಇವರು ಜಿಲ್ಲೆಗೆ ಬಂದ ಮೇಲೆ ಎಷ್ಟು ದುಡ್ಡು ಮಾಡಿದ್ದಾರೆ, ಇವ್ರು ಏನೇನು ಮಾಡಿದ್ದಾರೆ, ರಾಜಕಾರಣಿಗಳ ಕೈ ಚಳಕದಿಂದ, ಇವ್ರು ರಾಜಕಾರಣಿಗಳಿಗೆ ಕಪಿಮುಷ್ಟಿಯಿಂದ ಇವರೆಲ್ಲರೂ ಕೂಡ ಈ ಜಿಲ್ಲೆಯನ್ನ ಹಾಳು ಮಾಡಿದ್ದಾರೆ. ಅದರಿಂದ ನೈತಿಕ ಹೊಣೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವತ್ತು KDP ಸಭೆ ಮಾಡಿದ್ದಾರೆ. ದುರ್ಗದಲ್ಲಿ ಎಲ್ಲ ಶಾಸಕರು ಭಾಗವಹಿಸಿದ್ದಾರೆ. ಆದರೆ ಯಾರೂ ಕೂಡ ಆ ಒಂದು ನೀರಾವರಿಗೆ ನಿರಸನ ಮಾಡತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಸ್ವಾತಂತ್ರ್ಯ ಹೇಳಿಲ್ಲ. ಅದರಿಂದ ಇವರಿಗೆ ಜಿಲ್ಲೆ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಜಿಲ್ಲಾಧಿಕಾರಿಗೂ ಕೂಡ ಅವರ ರಾಜಕಾರಣಿಗಳ ತಕ್ಕಂತೆ ಕುಡಿತಾ ಇದ್ದಾರೆ. ಇವ್ರ ಅಮರನಾಥದಲ್ಲಿರಬೇಕು. ಇವ್ರ ಮೇಲೆ ಕೊಲೆ ಮೊಕದ್ದಮೆಯನ್ನ ಮಾಡಬೇಕು, ಹಾಕಬೇಕು, ಮತ್ತೆ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ. ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ, 5 ನಿಮಿಷಕ್ಕೊಂದ್ಸರಿ ಟ್ರಿಪ್ ಆಗುತ್ತೆ. ರೈತರು ಬೆಳೆಯೋದಾದ್ರೇನು? ನಾವು ಬೆಳೆದ ಬೆಲೆಗೆ ಬೆಂಬಲ ಬೆಲೆ ಇಲ್ಲ. ಇವತ್ತು ಟೊಮೊಟೊ ಕೇಳೋರಿಲ್ಲ. ಮೆಕ್ಕೆಜೋಳ 1200, 1300 ಆಗೈತೆ. 2000 ರೂಪಾಯಿಗೆ ಹೋಗಂತದ್ದು ಇವತ್ತು 1100, 200. ಈರುಳ್ಳಿ ಕೇಳೋರೇ ಇಲ್ಲ. 2 ವರ್ಷ ಆಯ್ತು. ಇವ್ರು ಏನು ಮಾಡ್ತಾ ಇದ್ದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLAಗಳು ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸತ್ತೋಗಿರೋ ಇವತ್ತು ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳನ್ನು ಚಿತ್ರದುರ್ಗ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅವರನ್ನು ಅಮಾನತು ಮಾಡಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ಕಾರಣ
ಏನು ನಾವು ಒಂದೂವರೆ ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಮಾವೇಶಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡ್ಬೇಕಂತ ಹೇಳ್ತಾ ನಾವು 1.5 ತಿಂಗಳಿಂದ ಎಲ್ಲ ಕಡೆ ಚಳವಳಿಯನ್ನು ಮಾಡ್ಕೊಂಡು ಬಂದ್ವಿ. ಆದ್ರೂ ಅವರು ಸೌಜನ್ಯಕ್ಕೆ ಮೊನ್ನೆ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹ ತಡೆ ಚಳವಳಿಗೆ ಅವರು ಬಂದು ಭಾಗವಹಿಸಿ ರೈತರನ್ನು ಮನವೊಲಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ KT ತಿಪ್ಪೇಸ್ವಾಮಿ ಅವರು ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿಗೆ ಈ ದುಡ್ಡು ಇಟ್ಟಿಲ್ಲ ಅಂತೇಳಿ ಇವತ್ತು ಅವ್ರಿಗೆ ಶೋಕ. ಈ ಒಂದು ಚಳುವಳಿಗೆ ಭಾಗವಹಿಸಿರ್ತಕ್ಕಂಥ ನಮ್ಮ ಚಳ್ಳಕೆರೆ ತಾಲೂಕಿನ ಎಲ್ಲ ರೈತ ಮುಖಂಡರೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರೇ, ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮಗೆ ಸತತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಗೆ ಸಮಗ್ರ ನೀರಾವರಿ ಆಗಬೇಕು ಅಂತ ಹೇಳಿ ಕಳೆದ 25 ವರ್ಷಗಳಿಂದ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನಕ್ಕೆ ಪ್ರತಿಫಲ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಕಳೆದ 25 ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇದು ನೆನೆಗುದಿಗೆ ಬಿದ್ದಿದೆ. ಆದರೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳು ಕಳೆದ 3-4 ವರ್ಷದಲ್ಲಿ ಪ್ರಾರಂಭ ಆಗಿ ಈಗಾಗಲೇ ಮುಕ್ತಾಯ ಮಾಡಿ ಆ ರೈತರ ಹೊಲಕ್ಕೆ ನೀರು ಕೊಟ್ಟಿದ್ದಾರೆ. ಹುಡುಗಾಟಿಕೆ ಮಾಡಿಕೊಂಡು ಕೋರ್ಸ್ ಕೊಟ್ಕೊಂಡು ರೈತರನ್ನ ಚುನಾವಣೆಗೆ ಆ ಒಂದು ವಸ್ತುವನ್ನು ಮಾಡ್ಕೊಂಡು ಈ ನೀರಾವರಿ ಯೋಜನೆಯನ್ನ ಬಳಸ್ತಾ ಇದ್ದಾರೆ. ಅದರಿಂದ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇವರು ಮಾಡೋ ಕೆಲಸವನ್ನ ಮಾನ್ಯ ತಿಪ್ಪೇಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಆ ಹೋರಾಟವನ್ನು ಕೈಗೆತ್ತಿಕೊಂಡ್ರು. ಅವರು ಕರೆದ್ರೆ 5,000-6,000 ಜನ ಸೇರೋದಕ್ಕೆ ಪ್ರಾರಂಭ ಆಯಿತು. ಅದನ್ನು ಕಂಡಂತ ಡಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು, ಅವರು ಅದೇ ಕ್ಷೇತ್ರದವರು, ಹಿರಿಯೂರು ಕ್ಷೇತ್ರದವರು, ತಿಪ್ಪೇಸ್ವಾಮಿ ಅವರು ಹಿರಿಯೂರು ಕ್ಷೇತ್ರದವರು. ಅದರಿಂದ ಮುಂದಿನ ರಾಜಕಾರಣಕ್ಕೆ ನನಗೆ ತೊಂದರೆ ಆಗುತ್ತೆ. ತಿಪ್ಪೇಸ್ವಾಮಿ ಹೇಳಿದಂಗೆ ಜನ ಕೇಳ್ತಾರೆ, ಮುಂದೆ ನನ್ನ ಸೋಲಿಸ್ತಾನೆ ಅನ್ನಂತ ಹತಾಶ ಮನೋಭಾವನೆಯಿಂದ ಇವತ್ತು ಜಿಲ್ಲಾಧಿಕಾರಿಯನ್ನು ಬಳಸ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಅಂದ್ರೆ ನಮ್ಮ ಜಿಲ್ಲೆಯ ದಣಿ, ನಮ್ಮ ಜಿಲ್ಲೆಯ ನ್ಯಾಯಾಧೀಶ. ಇವರನ್ನ ಒಬ್ಬ ನ್ಯಾಯಾಧೀಶರನ್ನ ಒಬ್ಬ ರಾಜಕಾರಣಿ ಬಳಸ್ಕೊಂಡು ತಿಪ್ಪೇಸ್ವಾಮಿಯನ್ನ ಮರ್ಡರ್ ಮಾಡಂತ ಒಂದು ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇದ್ದ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಕಳೆದ 2 ವರ್ಷಗಳಿಂದ ಈ ಜಿಲ್ಲೆಗೆ ಬಂದ ಮೇಲೆ ಎಲ್ಲ ಕೂಡ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿ ಆಡಳಿತದಲ್ಲಿ ಸಭೆಗಳು ಮಾಡ್ತಾರೆ ವಿನಃ ಅದ್ಯಾವುದೂ ಕೂಡ ಅನುಷ್ಠಾನ ಆಗಿಲ್ಲ. ಎಲ್ಲರೂ ಕೂಡ ಬರಗಾಲ